ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾಲಮಾನದಲ್ಲಿ ನಮಗೆ ಬಹಳ ದೊಡ್ಡ ಪ್ರಶ್ನೆ ಸಮಾಜದಲ್ಲಿ ಅನೇಕ ಮನೆತನಗಳಲ್ಲಿ ಇರುವಂಥದ್ದು ಅಂದರೆ ಮಕ್ಕಳ ಮದುವೆ. ಮಕ್ಕಳನ್ನ ಬೈದು ಕಷ್ಟಪಟ್ಟು ಬೆನ್ನು ಹತ್ತಿ ಏನಾದರೂ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸ್ಬೋದು. ಇವ್ರನ್ನ ಹೇಳಿ ಇವ್ರ ಕೈಕಾಲು ಹಿಡಿದು ಅವ್ರಿಗೊಂದು ಕೆಲಸನೂ ಕೊಡಿಸ್ಬೋದು. ಆದರೆ ಮದುವೆ ಮಾಡೋದೇನಿದೆಯಲ್ಲ ಇದು ಬಹಳ ಕಷ್ಟದ್ದಾಗಿದೆ. ಅದರಲ್ಲೂ ಈಗ ಹೆಣ್ಣಿನ ಸಂಖ್ಯೆ ಕಡಿಮೆ, ಗಂಡಿನ ಸಂಖ್ಯೆ ಜಾಸ್ತಿ. ಹೀಗಿದ್ದಾಗ ಮತ್ತೆ ಹುಡುಗ ಮತ್ತು ಹುಡುಗಿ ಸಮಾನ ವಿದ್ಯಾಭ್ಯಾಸದಲ್ಲಾಯಿತು, ಶಿಕ್ಷಣದಲ್ಲಾಯಿತು, ಉದ್ಯೋಗದಲ್ಲಿ, ಸಂಪಾದನೆಯಲ್ಲಿ, ಜೀವನ ಮಾಡುವ ಶೈಲಿಯಲ್ಲಿ ಸಮಾನತೆ ಇರುವುದರಿಂದ ಇನ್ನು ಅನೇಕ ವಿಚಾರಗಳು ಇವತ್ತಿನ ಕಾಲಮಾನದಲ್ಲಿ, ಇವತ್ತಿನ ನಮ್ಮ ಆಧುನಿಕ ಯುಗದಲ್ಲಿ ಮಕ್ಕಳ ಮದುವೆ ವಿಚಾರದಲ್ಲಿ ತುಂಬ ವಿಘ್ನಗಳನ್ನು, ಪ್ರತಿಬಂಧಕಗಳನ್ನು ಉಂಟು ಮಾಡ್ತಾ ಇದೆ, ವಿಳಂಬಗಳನ್ನು ಉಂಟು ಮಾಡ್ತಾ ಇದೆ. ಮದುವೆ ಆದಮೇಲೆ ವಿವಾಹ ವಿಚ್ಛೇದನಗಳು, ದಾಂಪತ್ಯ ಕಲಹಗಳು ಅವು ಬೇರೆ. ವರ್ತಮಾನದಲ್ಲಿ ಯಾರನ್ನೇ ಕೇಳಿ ನೀವು, ಒಂದು ಮನೆಯಲ್ಲಿ ಒಂದು ಮನೆತನದಲ್ಲಿ ಯಾರಾದರೂ ಒಬ್ಬರು ಈ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ. ಹೇಗೆ ಮನೆಯಲ್ಲಿ ಬಿ ಪಿ ಶುಗರ್ ಕಾಮನ್ ಆಗಿದೆಯೋ ಹಾಗೆ ನನ್ನ ಅಣ್ಣನ ಮದುವೆ ಆಗಿಲ್ಲ, ನನ್ನ ಮಗನ ಮದುವೆ ಆಗಿಲ್ಲ, ಮಗಳ ಮದುವೆ ಆಗಿಲ್ಲ, ನಮ್ಮ ಭಾವನ ಮದುವೆ, ಹೀಗೆ ಪ್ರತಿಯೊಬ್ಬರ ಮನೆಯಲ್ಲೂ ವಿವಾಹ ಆಗಿಲ್ಲ ಅನ್ನುವುದೇ ಹೆಚ್ಚು ಕಂಡು ಬರ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳಿರ್ಬೋದು. ನಾವು ಜಾತಕವನ್ನು ನೋಡಿ ಮಂಗಳ ದೋಷ, ಸರ್ಪದೋಷ, ಪಿತೃದೋಷ, ಸಪ್ತಮಾರಿಷ್ಟ ದೋಷ, ಕಳತ್ರ ಭಾವ ದೋಷ, ಶನಿಯ ದೋಷ, ಸಾಡೆ ಸಾತಿ, ಅಷ್ಟಮ ಶನಿ, ಜನ್ಮಸ್ಥ ಶನಿ, ಹೀಗೆ ಏನೋ ಕಾರಣಗಳನ್ನು ಕೊಡಬಹುದು. ಗ್ರಹ ದೋಷಗಳನ್ನು ಹೇಳಬಹುದು, ಶಾಪದೋಷಗಳನ್ನು ಹೇಳಬಹುದು. ಅವೆಲ್ಲ ಪರಿಹಾರ ಮಾಡಿದ ಮೇಲೂ ಅನೇಕರಿಗೆ ಆ ಸೌಭಾಗ್ಯ, ವಿವಾಹ ಯೋಗ, ಕಂಕಣ ಬಲ ಕೂಡಿ ಬರ್ತಾ ಇಲ್ಲ. ಅವರು ಮಾಡದೇ ಇರುವಂಥ ಪ್ರಯತ್ನಗಳೇ ಇರೋದಿಲ್ಲ ಪಾಪ. ಅನೇಕ ದೈವಜ್ಞರ ಹತ್ರ, ಜ್ಯೋತಿಷ್ಯರ ಹತ್ರ ತಮ್ಮ ಜಾತಕವನ್ನು ತೋರಿಸಿರ್ತಾರೆ ತಂದೆ ತಾಯಿಗಳು, ಅಥವಾ ಸ್ವತಃ ಇವರೇ ತೋರಿಸಿರ್ತಾರೆ. ಇಲ್ಲ ಸರ್, ಪ್ರಪೋಸಲ್ಸ್ ಬರ್ತವೆ, ಹುಡುಗನಿಗೆ ಹುಡುಗಿ ಇಷ್ಟ ಆಗೋದಿಲ್ಲ, ಹುಡುಗಿಗೆ ಹುಡುಗ ಇಷ್ಟ ಆಗೋದಿಲ್ಲ, ಹುಡುಗಿ ಇಬ್ಬರು ಇಷ್ಟಪಟ್ಟಿರ್ತಾರೆ, ಜಾತಕ ಕೂಡಿ ಬಂದಿರೋದಿಲ್ಲ. ಹುಡುಗನೂ ಇಷ್ಟಪಟ್ಟಿರ್ತಾನೆ, ಹುಡುಗಿನೂ ಇಷ್ಟಪಟ್ಟಿರ್ತಾಳೆ, ಜಾತಕನೂ ಕೂಡಿ ಬಂದಿರುತ್ತೆ, ಕುಟುಂಬದಲ್ಲಿ ಏನೋ ಭಿನ್ನತೆ ಬಂದುಬಿಡುತ್ತೆ, ಅವ್ರ ಮನೆತನಕ್ಕೂ ನಮ್ಮ ಮನೆತನಕ್ಕೂ ಹೊಂದಾಣಿಕೆನೇ ಆಗೋದಿಲ್ಲ. ಹೀಗೆ ಒಂದಲ್ಲ ಒಂದು ಕಾರಣಗಳಿಂದ, ಅಥವಾ ಯಾರೋ ಹಿಂದಿಂದನೇ ನಮ್ಮ ಮನೆತನದ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ಮಗನ ಬಗ್ಗೆನೋ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವಳಿಗೆ ಒಳ್ಳೆಯ ಅವಕಾಶಗಳನ್ನು ನಾಶ ಮಾಡಿದರು. ಹಿತಶತ್ರುಗಳು ಭಾಳ ಇದ್ದಾರೆ. ಹೀಗೆ ನಮ್ಮ ಜೀವನಾನುಭವದಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಮಕ್ಕಳಿಗೆ ಮದುವೆಯಾಗುತ್ತಿಲ್ಲದಕ್ಕೆ ಅನೇಕ ಕಾರಣಗಳನ್ನು, ಪ್ರಸಂಗಗಳನ್ನು, ಸಂಗತಿಗಳನ್ನು ನೋಡ್ಬೋದು. ಹಾಗಂದು ಮಾತ್ರಕ್ಕೆ ಎಲ್ಲದಕ್ಕೂ ಒಂದೇ ಶಾಶ್ವತ ರಾಮಬಾಣ ಅಂತ ಇರೋದಿಲ್ಲ. ಆದರೆ ಒಂದು ಸಮಾಧಾನಕರ, ನಿಶ್ಚಿತವಾಗಿ ಶಿವಪುರಾಣ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ಉಲ್ಲೇಖಿತವಾದ ಒಂದು ಅತ್ಯದ್ಭುತವಾದ, ನಿಶ್ಚಿತ ಪರಿಣಾಮಕಾರಿಯಾದ ಒಂದು ಉಪಾಯವಿದೆ. ಎಲ್ಲದಕ್ಕೊಂದು ಅಂತ್ಯ ಇರಲೇಬೇಕಲ್ಲ, ಒಂದು ಸಮಾಧಾನ ಇರಲೇಬೇಕಲ್ಲ. ನಾನು ಮತ್ತೊಬ್ಬರ ಕಡೆ ಪೂಜೆ ಮಾಡಿಸುವುದರಿಂದ, ಜಪತಪಗಳನ್ನು ಮಾಡಿಸುವುದರಿಂದ, ಅಥವಾ ಶುದ್ಧವಾದ ಮನಸ್ಸಿನಿಂದಲೋ ಅಥವಾ ಯಾವುದೋ ಭಾವದಿಂದ ದಾನ ಮಾಡುವುದರಿಂದಲೋ ಫಲ ಸಿಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಾನೇ ನನ್ನ ಸ್ವಂತಕ್ಕೆ, ಎಲ್ಲಕ್ಕಿಂತ ಎಲ್ಲರಿಗೂ ಗೊತ್ತಿದೆ, ಯಂತ್ರಾರಾಧನೆಯು ಅತಿ ಶೀಘ್ರ ಫಲಕಾರಿ ಅಂತ. ಶಿವಪುರಾಣದಲ್ಲಿ ಪಾರ್ವತಿ ಪರಮೇಶ್ವರರು ಸಂವಾದ ಮಾಡಬೇಕಾದಾಗ ಅನೇಕ ಲೋಕ ಕಲ್ಯಾಣಾರ್ಥ ವಿಚಾರಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ, ಯಾಕೆ ಭೂಮಿಯಲ್ಲಿ ಎಷ್ಟೋ ಜನರಲ್ಲಿ ಒಂದು ಮನೆ ಇದೆ, ಒಂದು ಮನೆತನದಲ್ಲಿ 3-4 ಮಕ್ಕಳಿದ್ದಾರೆ, ಒಂದಿಬ್ಬರು ಮದುವೆ ಆಗಿದೆ, ಒಂದಿಬ್ಬರು ಮದುವೆ ಆಗಿಲ್ಲ, ಯಾಕೆ? ಅವರು ವಿದ್ಯಾವಂತರು ಹೌದು, ಬುದ್ಧಿವಂತರು ಹೌದು, ಸಂಪಾದನೆಯೂ ಮಾಡ್ತಾರೆ, ಒಳ್ಳೆ ಸುರದ್ರೂಪಿಗಳಿದ್ದಾರೆ, ಗುಣವಂತರಿದ್ದಾರೆ. ಇನ್ನಿಬ್ಬರು ಅಣ್ಣ ತಮ್ಮಂದರು ನೋಡೋಕ್ಕೂ ಚೆನ್ನಾಗಿರಲಿಲ್ಲ, ವಿದ್ಯಾವಂತರು ಇರಲಿಲ್ಲ, ಅವ್ರ ಮದುವೆ ಆಯಿತು, ಇವ್ರದ್ದು ಆಗ್ತಾ ಇಲ್ಲ, ಯಾಕೆ? ಎಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಅದಕ್ಕೆ ಕಾರಣ ಶಿವ ಪಾರ್ವತಿಯಲ್ಲಿ ಹೇಳ್ತಾನೆ, ಅವರು ಯಾವ ಜನ್ಮದಲ್ಲಿ ಸ್ತ್ರೀಗೆ ಪುರುಷನು, ಪುರುಷನಿಗೆ ಸ್ತ್ರೀಯು ಹಿಂಸೆಯನ್ನು, ದ್ರೋಹವನ್ನು, ವಂಚನೆಯನ್ನು ಮಾಡಿದ್ದರೆ, ಅವರಿಗೇನಾದರೂ ಸ್ತ್ರೀ ಶಾಪವು, ಸ್ತ್ರೀ ದೋಷವು ಇದ್ದರೆ, ಅಥವಾ ಹೀಗೆ ಬೇರೆ ಬೇರೆ ಜನ್ಮಾಂತರಿಯ ಪ್ರಾರಬ್ಧ ಕಾರಣಗಳಿಂದಾಗಿ ಇಹ ಜನ್ಮದಲ್ಲಿ ಅವರಿಗೆ ಒಳ್ಳೆಯ ವರ್ಣದಲ್ಲಿ ಜನನ, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಪಾದನೆ ಎಲ್ಲವನ್ನು ದೇವರು ಕೊಟ್ಟರು, ಅವರಿಗೆ ವಿವಾಹ ಯೋಗ, ಗೃಹಸ್ಥಾಶ್ರಮ ಸುಖ, ಸ್ತ್ರೀ ಸುಖ, ಪುರುಷ ಸುಖ ಸಿಗೋದಿಲ್ಲ. ಅವರಿಗೆ ಇದೊಂದು ಕೊರತೆ, ನ್ಯೂನ್ಯತೆ, ದೋಷ, ಸಂಚಿತ ಕರ್ಮಗ ಅಂತಲೇ ಕರಿಬೋದು. ಹೀಗಿದ್ದಾಗ ಏನು ಮಾಡಬಹುದು? ಇಷ್ಟು ಅಗಾಧವಾದ ಏನೇ ಪರಿಹಾರ ಮಾಡಿದರೂ ಉಪಶಮನವಾಗದೇ ಇದ್ದಂಥ ಸ್ಥಿತಿಯಲ್ಲಿ
ಈಗ ಅನೇಕ ಪರಿಹಾರ ಹೇಳ್ತಾರೆ, ಇಲ್ಲ ಅಂತಲ್ಲ, ನಮ್ಮದು ಅದರಲ್ಲೇ ಒಂದು. ಆದರೆ ಇದು ಆಧಾರ ಸಹಿತವಾದದ್ದು, ಪ್ರಮಾಣಿಸಿ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಂದಂಥ ಪರಿಹಾರ. ನಿಶ್ಚಿತವಾಗಿ ಅದೆಷ್ಟೇ ದುಃಖ ದೋಷ ದಾರಿದ್ರ್ಯಗಳಿದ್ದರೂ, ಏನೇ ಲೂಪ ದೋಷಗಳಿದ್ದರೂ, ನ್ಯೂನತೆ ಕೊಂದು ಕೊರತೆಗಳಿದ್ದರೂ, ಏನೇ ಗ್ರಹ ದೋಷಗಳಿದ್ದರೂ, ಶತಾಯ ಗತಾಯ ಇದನ್ನು, ಈ ಯಂತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಪೂಜಿಸಿದ್ದಲ್ಲಿ ನಿಶ್ಚಿತವಾಗಿ ನಿಮ್ಮ ಮನೆಗೆ ಕಂಕಣ ಬಲ ಕೂಡಿ ಬರುತ್ತದೆ. ಏನಿದು? ಇದೇ ಶಿವಪುರಾಣ, ಅನ್ಯ ಪುರಾಣಗಳಲ್ಲಿ ಬರುವಂತಹ ಕಲ್ಯಾಣ ಕಂಕಣ ಯಂತ್ರ. ನಿಮಗೆ ವಿವಾಹ ಯೋಗವನ್ನು ಅನುಗ್ರಹಿಸುವಂತಹ ವಿಶೇಷ ಸೌಭಾಗ್ಯ ಯಂತ್ರ. ಇದಕ್ಕೆ ಮತ್ತೆ 2 ಭಾಗಗಳಿದೆ. ಸ್ತ್ರೀಯರಿಗಾಗಿ ಬೇರೆ ಯಂತ್ರ, ಪುರುಷರಿಗಾಗಿ ಬೇರೆ ಯಂತ್ರ. ಪುರುಷರಿಗಾಗಿ ಮದನ ಕಾಮಿನಿ, ಮದನಾನಂದನಾಥ ಅನ್ನುವ ಗಂಧರ್ವ ದೇವತಾ, ಕಾಮದೇವನ ಸ್ವರೂಪ, ಈಶ್ವರಾನುಗ್ರಹಿತ ದೇವತಾ. ಆ ಒಂದು ಮದನ ಕಾಮಿನಿ ಮದನಾನಂದನಾಥ ದೇವರನ್ನು ಶ್ರದ್ಧಾಭಕ್ತಿಯಿಂದ ಯಂತ್ರ ರೂಪದಲ್ಲಿ ರಚಿಸಿರುವಂತಹ ಯಂತ್ರ. ಎಂಥ ಯಂತ್ರ? ತಾಮ್ರವನ್ನು ಶುದ್ಧಗೊಳಿಸಿ ಅದಕ್ಕೆ ಅಗ್ನಿೋತ್ತಾರಣವನ್ನು ಮಾಡಿ, ಟಂಕಶುದ್ಧಿ ಘನದೋಷಾದಿಗಳನ್ನು ನಿವೃತ್ತಿಸಿ, ಅದನ್ನು ಜಲಧಾನ್ಯಾದಿ ವಾಸಗಳನ್ನು ಮಾಡಿ, ಅದರಲ್ಲಿ ಆ ದೇವರನ್ನು ಆಹ್ವಾನಿಸಿ, ಅಭಿಮಂತ್ರಿಸಿ, ಪ್ರತಿಷ್ಠಾಪಿಸಿ, ಜಪಾಭಿಮಂತ್ರಣಗಳನ್ನು ಮಾಡಿ, ಅದನ್ನು ಎನರ್ಜೈಸ್ ಮಾಡಿ, ಶಕ್ತಿ ಜಾಗೃತಿಸಿ, ಆ ಶಕ್ತಿಯನ್ನು ನಿಮ್ಮ ಹೆಸರಿನಲ್ಲಿ ನಿಮ್ಮ ಒಳ್ಳೆಯದಕ್ಕಾಗಿ, ನಿಮ್ಮ ಗ್ರಹದೋಷಗಳ ನಿವೃತ್ತಿಗಾಗಿ ಪ್ರಾರ್ಥಿಸಿ, ಸಂಕಲ್ಪಿಸಿ ನಿಮಗೆ ನೀಡಿದಾಗ, ನೀವು ಅಂಥ ಶುದ್ಧ ಪವಿತ್ರ ಬಲಿಷ್ಠವಾದ ಯಂತ್ರವನ್ನು ನಿಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಸ್ಥಾಪಿಸಿ, ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ಪ್ರೀತಿಯಿಂದ, ಸಂತೋಷದಿಂದ ಆ ದೇವರನ್ನು ಆರಾಧಿಸಿದಾಗ, ದೇವರನ್ನು ಪೂಜಿಸಿದಾಗ, ಯಂತ್ರ ರೂಪದಲ್ಲಿ ಇರುವಂಥ ವಿಧಿವಿಧಾನವನ್ನು ಪಾಲಿಸಿದಾಗ ನಿಶ್ಚಿತವಾಗಿ ನಿಮ್ಮ ಜನ್ಮಾಂತರಿಯ ಪಾಪಗಳಿಗೆ, ದೋಷಗಳಿಗೆ ಪ್ರಾಯಶ್ಚಿತ್ತವಾಗುತ್ತದೆ, ಒಂದು ಸಮಾಧಾನ ದೊರೆಯುತ್ತದೆ. ಆ ಪ್ರಾಯಶ್ಚಿತ್ತ ಮತ್ತು ಸಮಾಧಾನದಿಂದ ಎಲ್ಲೋ ನಿಮಗೆ ನಾಶವಾಗಿರುವಂಥ ಕಂಕಣ ಬಲ ಮತ್ತೆ ಚಿಗುರಿ ನಿಮ್ಮ ಜೀವನದಲ್ಲಿ ಅದು ಬಂದು ನಿಮಗೆ ವಿವಾಹ ಯೋಗವನ್ನು ಅನುಗ್ರಹಿಸುತ್ತದೆ. ಹಾಗಾಗಿ ಕಲ್ಯಾಣ ಕಂಕಣ ಯಂತ್ರ. ಸ್ತ್ರೀಯರಿಗಾಗಿ ಇಲ್ಲಿ ಪಂಚಬಾಣೇಶಿ, ಪುರುಷರಾಗಿ ಮದನಕಾಮಿನಿ ಮದನಾನಂದನಾಥ ಸ್ವಾಮಿ. ಸ್ತ್ರೀಯರಿಗೆ ಯಾರು? ಕಲ್ಯಾಣ ಕಂಕಣ ಯಂತ್ರದಲ್ಲಿ ಪಂಚಬಾಣೇಶಿ ಮಹಾಗೌರಿ, ಗೌರಿಯನ್ನು ಪಂಚಬಾಣೇಶಿಯ ರೂಪದಲ್ಲಿ, ಯಂತ್ರ ರೂಪದಲ್ಲಿ ಸ್ತ್ರೀಯರು ಪೂಜಿಸುವುದರಿಂದ, ಜಪಿಸುವುದರಿಂದ, ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧಿಸುವುದರಿಂದ ಜನ್ಮಾಂತರೀಯ ದೋಷಗಳು ವಿಮೋಚನೆಯಾಗಿ ಅನುರೂಪೇಣ ಸ್ವವರ್ಣ ವರ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇದು ನಿಸ್ಸಂದೇಹವಾಗಿ ದೇವೇಂದ್ರಿಯಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹ ಭಾಗ್ಯಂ ಆರೋಗ್ಯಂ ಪುತ್ರ ಲಾಭಂಚ ದೇಹಿಮೆ ಹೇಳ್ತೀವಿ ನಾವು ವಿವಾಹದಲ್ಲಿ. ಈ ಗೌರಿಹರ ಪೂಜೆಯನ್ನು ಮಾಡಿಸ್ಬೇಕಾದ್ರೆ ಹೇಳುವಂಥ ಪ್ರಾರ್ಥನಾ ಸ್ತೋತ್ರ. ಈ ಒಂದು ಪಂಚಬಾಣೇಶಿ ಯಂತ್ರವನ್ನು ಸ್ತ್ರೀಯರು, ಅವಿವಾಹಿತ ಸ್ತ್ರೀಯರು, ಮದನ ಕಾಮಿನಿ ಎನ್ನುವ ಮದನ ಗಂಧರ್ವ ದೇವತೆಯನ್ನು ಅವಿವಾಹಿತ ಪುರುಷರು 55 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ಪೂಜಿಸಿ, ತದನಂತರ ಒಂದು 3 ಅಥವಾ 4 ತಿಂಗಳ ಕಾಲ ಅದನ್ನು ಮನೆಯಲ್ಲಿಟ್ಟು ಪೂಜಿಸ್ತಾ ಹೋದರೆ, ಪ್ರಾರ್ಥಿಸ್ತಾ ಹೋದರೆ ನಿಶ್ಚಿತವಾಗಿ ಎಂದೆಂದಿಗೂ ಕಾಣದೇ ಇರುವಂಥ ಪರಿವರ್ತನೆ ವಿವಾಹದಲ್ಲಿ ನೀವು ಕಾಣ್ತೀರಿ. ಒಳ್ಳೆಯ ಅವಕಾಶಗಳು ನಿಮಗೆ ಬರುತ್ತದೆ ಮತ್ತು ಒಳ್ಳೆಯ ಕಡೆ ಸಂಬಂಧಗಳು ಸಿದ್ಧಿಯಾಗಿ ನಿಮಗೆ ವಿವಾಹ ಯೋಗವಾಗುತ್ತದೆ, ವಿವಾಹ ಯೋಗ ಅನುಗ್ರಹವಾಗುತ್ತದೆ. ಇದು ಶತಸಿದ್ಧ. ಶ್ರದ್ಧಾ ಮತ್ತು ಭಕ್ತಿ ಎರಡೂ ಗಟ್ಟಿಯಾಗಿದ್ದರೆ ಎಲ್ಲ ದೋಷಗಳನ್ನು ಹೊಡೆದುಹಾಕುವಂಥ ಶಕ್ತಿ ಈ ಯಂತ್ರೋಪಾಸನೆಯಲ್ಲಿದೆ. ಇದನ್ನು ಅಡ್ವಾಂಟೇಜ್ ಹೇಳ್ತೇನೆ. ಒಂದು ಯಂತ್ರ ಕ್ಷಿಪ್ರ ಫಲ, ಎರಡನೇದು ನೀವೇ ಮಾಡ್ತೀರಿ 100% ರಿಸಲ್ಟ್, ಮತ್ತೊಬ್ಬರ ಕಡೆಯಿಂದ ಮಾಡಿಸೋದಿಲ್ಲ. ನಿಮ್ಮದೇ ಪ್ರಯತ್ನ ಇರ್ತದೆ, ನಿಮ್ಮದೇ ಪರಿಶ್ರಮ ಇರ್ತದೆ. ಭಗವಂತ ಇನ್ನೂ ಬೇಗ ಒಲಿತಾನೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಇರ್ತದೆ. ಸೊ ಇಲ್ಲೇನಾಗ್ತದೆ, ಅಡ್ವಾಂಟೇಜಸ್ ಆರ್ ಮಲ್ಟಿಪಲ್, ಪಾಸಿಬಿಲಿಟೀಸ್ ಆರ್ ಮಲ್ಟಿಪಲ್, ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಯಾರು ಈ ಮದನಾನಂದನಾಥ ಮತ್ತು ಪಂಚಬಾಣೇಶಿ ಯಂತ್ರವನ್ನು ತಮ್ಮ ತಮ್ಮ ಮನೆಗೆ ತರಿಸಿಕೊಂಡು ಪೂಜಿಸುತ್ತಾರೋ, ಹಿಂದೆ ನಾವು ಎಷ್ಟೋ ಜನರಿಗೆ ಯಂತ್ರವನ್ನು ಕೊಟ್ಟಿದ್ದೇವೆ. ನಿಶ್ಚಿತವಾಗಿ ಅವರ ಜೀವನದಲ್ಲಿ ಆ ಕಾರ್ಯಸಿದ್ಧಿಯಾಗಿ ಅವರು ಸಂತೋಷದಿಂದ ಒಳ್ಳೆಯ ಸಂಸಾರ ಜೀವನವನ್ನು ಇವತ್ತು ಮಾಡ್ತಾ ಇದ್ದಾರೆ, ಗೃಹಸ್ಥಾಶ್ರಮ ಧರ್ಮವನ್ನು ಪ್ರವೇಶಿಸಿದ್ದಾರೆ. ಹಾಗಾಗಿ ನಾನು
ಈ ನಿಶ್ಚಿತವಾಗಿ ಈ ಯಂತ್ರದ ಫಲ ನಿಮಗೆ ದೊರಕುತ್ತದೆ ಅನ್ನೋ ವಿಶ್ವಾಸವನ್ನು ನೀಡುತ್ತಾ ಈ ಯಂತ್ರದ ಮಹತ್ವವನ್ನು ನಿಮಗೆ ತಿಳಿಸಿದ್ದೇನೆ. ಯಾರೆಲ್ಲರಿಗೆ ಯಂತ್ರದಲ್ಲಿ ಶ್ರದ್ಧೆ ಇದೆ, ದೈವದಲ್ಲಿ ನಂಬಿಕೆ ಇದೆ, ಆತ್ಮವಿಶ್ವಾಸವಿದೆ, ವಿವಾಹ ಆಗಬೇಕು ಎಂದು ಅಭಿಲಾಷೆ ಇದೆ, ಅವರು ದಯವಿಟ್ಟು ಯಂತ್ರವನ್ನು ತರಿಸಿಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಅಂತ ಹೇಳುತ್ತಾ ನನ್ನ ವಾಕ್ಯಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರೂ ಶುಭವಾಗಲಿ. ನಮಸ್ಕಾರ.